ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತಿನ 1 to 1 ವಿಶೇಷ ಕಾರ್ಯಕ್ರಮದ ಅತಿಥಿ ಬಿಜೆಪಿಯ ಹಿರಿಯ ನಾಯಕರು ಹಾಗೂ ಸಚಿವರು. ಇವರು ಈ ಹಿಂದೆ 5 ಮುಖ್ಯಮಂತ್ರಿಗಳ ಜೊತೆ ನಿಕಟವಾಗಿ ಕೆಲಸ ಮಾಡಿದ್ದಾರೆ. ಇಂಧನ, ನೀರಾವರಿ ಸೇರಿದಂತೆ ಹಲವಾರು ಮಹತ್ತರ ಖಾತೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಅವರೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆ.ಎಸ್. ಈಶ್ವರಪ್ಪ ಅವರು. ಕೆ.ಎಸ್. ಈಶ್ವರಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗ್ರಾಮೀಣಾಭಿವೃದ್ಧಿ ಇಲಾಖೆಯನ್ನು ನೀವು ನಿಭಾಯಿಸ್ತಾ ಇದ್ದೀರಿ. ಸೊ ಹೇಗೆ ನಡೀತಾ ಇದೆ ನಿಮ್ಮ ಇಲಾಖೆ? ಗ್ರಾಮೀಣ ಪ್ರದೇಶದ ಜನರ ಸೇವೆ ಮಾಡೋಕ್ಕೆ ನಾನು ಮಾಡಿದ ಪುಣ್ಯವೋ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯವೋ ನನಗೆ ಅದು ಲಭ್ಯ ಆಗಿದೆ. ತುಂಬ ಚೆನ್ನಾಗಿ ನಡೀತಾ ಇದೆ. ವಿಶೇಷವಾಗಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗ್ರಾಮೀಣ ಪ್ರದೇಶದ ಜನರ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ತಂದಿದ್ದಾರೆ. ಆ ಯೋಜನೆಗಳೆಲ್ಲ ಜಾರಿಗೆ ತರ್ತಾ ಇರೋಂಥ ರಾಜ್ಯಗಳಲ್ಲಿ ಹೆಚ್ಚು ಕಡಿಮೆ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿ ಅನೇಕ ಯೋಜನೆಗಳು ನಾವು ಇದ್ದೀವಿ ಅನ್ನೋದೇ ಒಂದು ಹೆಮ್ಮೆ ನನಗೆ. ಈ ಹಿಂದೆ ಒಂದು ಮಾಧ್ಯಮದ ಕಡೆ ವರದಿಯಾಗಿತ್ತು. ಸೊ ಎಲ್ಲೋ ಕೇಂದ್ರದಿಂದ ಬರುವ ಅನುದಾನ, ಕೇಂದ್ರದ ಪಾಲು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸರಿಯಾಗಿ ಬರ್ತಾ ಇಲ್ಲ, ರಾಜ್ಯದ ಪಾಲನ್ನೇ ಹೆಚ್ಚು ವಹಿಸಿ ನಾವು ಕೆಲಸ ಮಾಡಬೇಕಾಗಿದೆ ಅನ್ನೋದು, ಅದು ಸತ್ಯನಾ ಅಥವಾ? ಇವಾಗಿನ ತನಕನೂ ಕೂಡ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಯಾವ ರೇಷಿಯೋದಲ್ಲಿ ಮಾಡಬೇಕು ಅಷ್ಟು ರೇಷಿಯೋದಲ್ಲಿ ನಾವು ಮಾಡ್ತಿದ್ದೇವೆ. 100% ಕೇಂದ್ರ ಸರ್ಕಾರದ್ದು ಬರ್ತಾ ಇದೆ. ನಿಮ್ಮ ರಾಜಕೀಯ ಜೀವನದಲ್ಲಿ ನೀವು 5 ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದ್ದೀರಾ. ಜೊತೆಗೆ ಹಲವಾರು ಮಹತ್ತರ ಖಾತೆಗಳನ್ನು ನೀವು ನಿಭಾಯಿಸಿದ್ದೀರಾ. ನೀರಾವರಿ ಇರ್ಬೋದು, ಇಂಧನ ಇರ್ಬೋದು. ಸೊ ನಿಮಗೆ ಅತ್ಯಂತ ಹೆಚ್ಚು ಖುಷಿಯಿಂದ ಕೆಲಸ ನಿರ್ವಹಿಸಿದ ಅಥವಾ ನಿಮಗೆ ಹೆಚ್ಚು ತೃಪ್ತಿ ಕೊಟ್ಟಿದಂಥ ಇಲಾಖೆ ಯಾವುದು? ಮೊದಲನೇ ಬಾರಿ ನೀರಾವರಿ ಇಲಾಖೆ, ಅದಾದ ನಂತರ ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಎನರ್ಜಿ, ಎಲ್ಲ ಇಲಾಖೆಯೂ ಮಾಡಿದ್ದೀನಿ. ಆಯಾ ಇಲಾಖೆಗೆ ಆಯಾ ಸಂದರ್ಭದಲ್ಲಿ ಸಂತೃಪ್ತಿಯಿಂದ ಮಾಡಿದ್ದೀನಿ, ಅದ್ರಾಗೇನು ಅನುಮಾನ ಇಲ್ಲ. ಆದರೆ ಈಗೇನು ಗ್ರಾಮೀಣಾಭಿವೃದ್ಧಿಯ ದೃಷ್ಟಿಯಿಂದ ಗ್ರಾಮಾಂತರ ಪ್ರದೇಶದ ಜನರ ಕೆಲಸಗಳು ಮಾಡ್ತಾ ಇದ್ದೀನಲ್ಲ, ಇದು ನನಗೆ ತುಂಬ ತೃಪ್ತಿ ತಂದಿದೆ. ರಾಜ್ಯದಲ್ಲಿ BJPಯನ್ನು ಕಟ್ಟುವಲ್ಲಿ ಕೆ.ಎಸ್. ಈಶ್ವರಪ್ಪ ಅವ್ರ ಪಾಲಾಗಿರ್ಬೋದು, ಹಿಂದೆ ಅನಂತಕುಮಾರ್ ಅವರಾಗಿರ್ಬೋದು, ಆಮೇಲೆ BS ಯಡಿಯೂರಪ್ಪ ಅವರು 90ರ ದಶಕದಲ್ಲಿ ಒಂದು ತ್ರಿಮೂರ್ತಿಗಳ ಥರ ನೀವು ಕೆಲಸ ಮಾಡಿದ್ದೀರಾ. ಸೊ ಈಗ ಕೂಡ ಹೊಸ ಒಂದು ತಲೆಮಾರು ಬಂದಿದೆ. ಆದರೆ ನಿಮ್ಮ ಹಿರಿತನಕ್ಕೆ ಇವಾಗ ಪಕ್ಷದಲ್ಲಿ ನಿಮ್ಮನ್ನು ಬಳಕೆ ಮಾಡಿಕೊಳ್ಳೋ ರೀತಿಯಲ್ಲಿ ಹಾಗೂ ಮತ್ತು ನೀವು ಸಚಿವರಾಗಿ ಕೆಲಸ ಮಾಡೋ ರೀತಿಯಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಕೆಲಸ, ಸ್ಥಾನಮಾನ ಇದನ್ನು ಯೋಚನೆ ಮಾಡ್ಕೊಂಡು ನಾವ್ಯಾರು ಕೆಲಸ ಮಾಡಲ್ಲ. BJP ನಿಷ್ಠಾವಂತ ಕಾರ್ಯಕರ್ತ. ಅಟಲ್ ಬಿಹಾರಿ ವಾಜಪೇಯಿ ಒಂದು ಮಾತು ಹೇಳಿದ್ರು, ನನ್ನ ಪ್ರಧಾನಮಂತ್ರಿ ಸ್ಥಾನ ಹೋದರೂ ಹೋಗಬಹುದು, ಅದಕ್ಕೆ ನನಗೇನು ಬೇಸರ ಇಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಅನ್ನೋಂಥ ಸ್ಥಾನ ನನ್ನ ಇಡೀ ಜೀವನ ಇರುತ್ತೆ, ಅದರಲ್ಲೇ ನಂಗೆ ಆನಂದ ಅಂತ ಆ ಮಾತನ್ನೇ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರೋದು ನಾನು. BJPಯಲ್ಲಿ ಈಗ ಒಂದು ದೊಡ್ಡ ಬದಲಾವಣೆ ಆಗಿದೆ. ಯಡಿಯೂರಪ್ಪ ಅವರ ನಿರ್ಗಮನ ಆಗಿದೆ. ಆ ಸ್ಥಾನದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬಂದಿದ್ದಾರೆ. ಸಂಪುಟದಲ್ಲಿ ಕೂಡ ಕೆಲವೊಂದು ಹೊಸ ತಲೆಮಾರಿನ ನಾಯಕರುಗಳು ಸೇರಿಕೊಂಡಿದ್ದಾರೆ. ಆದರೆ ವಲಸಿಗ ಶಾಸಕರಿಗೂ ಕೂಡ ಸಂಪುಟದಲ್ಲಿ ಒಂದು ದೊಡ್ಡ ಸ್ಥಾನಮಾನ ಕೊಡಲಾಗಿದೆ. ಹಿಂದೆ ನೀವು ಈ 5 ಚೀಫ್ ಮಿನಿಸ್ಟರ್ ಜೊತೆಗೂ ಕೆಲಸ ಮಾಡಿದ್ದೀರಾ. ಸೊ ಏನಾದರೂ ಬದಲಾವಣೆ? ಖಾತೆ 5 ಮಾಡಿದ್ದೀನಿ. ಚೀಫ್ ಮಿನಿಸ್ಟರ್ 5 ಅಲ್ಲ, 4 ಬಾರಿನೇ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿದ್ದು, ಒಬ್ಬರೇ ಮುಖ್ಯಮಂತ್ರಿ. ಅದಾದ ನಂತರ ಈಗ ಬಂದಿರೋದು ಬಸವರಾಜ ಬೊಮ್ಮಾಯಿ ಅವರು. ಅದಕ್ಕೆ ಮುಂಚೆ BJP ಮತ್ತು JDSನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ, ಅಂದರೆ 3 ಮುಖ್ಯಮಂತ್ರಿಗಳು, ಸದಾನಂದ ಗೌಡರು ಮತ್ತು ಜಗದೀಶ್ ಶೆಟ್ಟರು. ಮತ್ತು BJPನೇ ಇರಲಿ, 5 ಮುಖ್ಯಮಂತ್ರಿ ಅಂತಲೇ ಅಂದ್ಕೊಳ್ಳಿ. ಆದರೆ ವಲಸಿಗರು ಭಾರತೀಯ ಜನತಾ ಪಾರ್ಟಿ ಬಂದಿದ್ದಾರೆ, ಅವ್ರಿಗೂ ಸ್ಥಾನಮಾನ ಸಿಕ್ಕಿದೆ ಅನ್ನೋದು ನಾನು ಮೊದಲನೇ ಪದ ಒಪ್ಪಲ್ಲ. ವಲಸಿಗರು ಅಂತ ಭಾರತೀಯ ಜನತಾ ಪಾರ್ಟಿಲಿ ಯಾರೂ ಇರಲ್ಲ, ಎಲ್ಲರೂ ಮಂತ್ರಿಗಳಾಗಿದ್ದಾರಲ್ಲ. ಆಗಿರ್ಬೋದು, ತಪ್ಪೇನಿದೆ. ಅವ್ರು ಬರಲಿಲ್ಲ ಅಂದರೆ ನಾವು ಮಂತ್ರಿ ಆಗ್ತಿರ್ಲಿಲ್ಲ. ಭಾರತೀಯ ಜನತಾ ಪಾರ್ಟಿಯ ವಿಚಾರವನ್ನು ಒಪ್ಪಿಕೊಂಡು ನರೇಂದ್ರ ಮೋದಿಯವ್ರ ನೇತೃತ್ವ ದೇಶಕ್ಕೆ ಒಳ್ಳೇದಾಗ್ತಾ ಇದೆ, ರಾಜ್ಯಕ್ಕೆ ಒಳ್ಳೇದಾಗ್ತಿದೆ ಅಂತ ಅನೇಕರು ಕಾಂಗ್ರೆಸ್ಸಿಂದ JDSಯಿಂದ ಬಂದಿದ್ದನ್ನು ನಾವೆಲ್ಲರೂ ಸ್ವಾಗತಿಸ್ತೀವಿ. ಸ್ವಾಗತ ಮಾಡೋಂಥ ಸಂದರ್ಭದಲ್ಲಿ ಮಾತುಕತೆ ನಡೆಸಿ ಅವ್ರಿಗೆ ಏನು ಹೇಳಬೇಕು, ಏನು ಹೇಳಿ ಅವ್ರು ಏನು ಕೊಡಬೇಕು ಕೊಟ್ಟರೆ ಅವರು ಬರೋದು. ಇದು ರಾಜಕಾರಣ, ಇದು ಯಾರು ಸನ್ಯಾಸಿಗಳಲ್ಲ. ಆ ಬಂದವರಿಗೆ ಅವ್ರು ಏನು ಹೇಳಿದೀವೋ ಸ್ವಾಭಾವಿಕ ನಾವು ಅದು ಕೊಡ್ತಾ ಇದ್ದೀವಿ. ಕೊಟ್ಟಿದ್ದಕ್ಕೋಸ್ಕರ ಎಲ್ಲರೂ ಸಂತೃಪ್ತಿಯಾಗಿ ಅವ್ರವ್ರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಫ್ಲಡ್ ಇರ್ಬೋದು, ಕೊರೋನಾ ಬಂದಿರ್ಬೋದು, ಇವನ್ನೆಲ್ಲವನ್ನೂ ಕೂಡ ನಿಭಾಯಿಸೋಂಥ ಶಕ್ತಿ ಆ ಭಗವಂತ ನಮಗೆ ಕೊಟ್ಟಿಯಾನೆ. ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ಮುಖ್ಯಮಂತ್ರಿ ತನಕನೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರೋದಕ್ಕೋಸ್ಕರನೇ ಇದೊಂದು ಸರ್ಕಾರ. ಇದರ ವಲಸಿಗರು, ಹೊಸಬರು, ಹಳಬರು ಪ್ರಶ್ನೆ ಇಲ್ಲ. ಯಾಕೆಂದರೆ ನಮ್ಮದು ಒಂದು ರೀತಿಯ ಹಾಲು ಸಕ್ಕರೆ ಸಂಬಂಧ. ಭಾರತೀಯ ಜನತಾ ಪಾರ್ಟಿ ಹಾಲಿದ್ದಂಗೆ, ಹೊರಗಡೆಯಿಂದ ಬರೋ ತನಕನೂ ಕೂಡ ಸಕ್ಕರೆ ಕರಗ ಮೇಲೆ ಮುಗಿದೋಯ್ತು, ಅದು ಹಾಲೇ, ಸಿಹಿ ಹಾಲು.
ಅದು ಸಾಮಾನ್ಯ ಜನರಿಗೆ ಬಳಸೋದು. ಯಡಿಯೂರಪ್ಪ ಅವರು, ನೀವು ತುಂಬ ಆರಂಭದಿಂದಲೂ ನಿಮ್ಮದು ದಶಕಗಳ ಕಾಲದ ಸಂಬಂಧ, 40-50 ದಶಕಗಳ ಜೊತೆಗೆ ನೀವು ಜೊತೆಗೆ ಬೆಳೆದ್ರಿ, ಜೊತೆಗೆ ಪಕ್ಷದಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಏರಿದ್ರಿ, ಆಮೇಲೆ ಜೊತೆಗೆ ನಿಮ್ಮ ವ್ಯಾಪಾರ ಇದೆಲ್ಲನೂ ಶುರು ಮಾಡಿದ್ರಿ. ಕೊನೆಗೆ ಹಂತವಾಗಿ ಇಬ್ಬರು ನಾಯಕರು ಬೆಳೆದು ಮಧ್ಯೆ ಕೆಲವೊಂದೇನೋ ಭಿನ್ನಾಭಿಪ್ರಾಯಗಳು ಬಂದು ಮತ್ತೆ ನೀವು ಒಟ್ಟಿಗೆ ಆದ್ರಿ. ಸೊ ಈ ಯಡಿಯೂರಪ್ಪ ಅವರ ನಿರ್ಗಮನವನ್ನು ನೀವು ಯಾವ ರೀತಿಯಿಂದ ಪಕ್ಷಕ್ಕೆ ಹಿನ್ನಡೆನೋ ಅಥವಾ ಪಕ್ಷಕ್ಕೆ ಲಾಭನೋ ಅಥವಾ ವೈಯಕ್ತಿಕವಾಗಿ ನೀವು ಯಾವ ರೀತಿ ನೋಡ್ತೀರಾ? ಯಡಿಯೂರಪ್ಪನವರು ಎಂದೂ ನಮ್ಮ ನಾಯಕರೇ. ನನ್ನ ನಾಯಕ ಯಡಿಯೂರಪ್ಪ ಅಲ್ಲ ಅಂತ ಎಂದೂ ನಾವು ಹೇಳೋಕ್ಕಾಗಲ್ಲ. ನಾನೊಬ್ಬನೇ ಅಲ್ಲ, ಭಾರತೀಯ ಜನತಾ ಪಾರ್ಟಿಗೆ ಯಡಿಯೂರಪ್ಪನವರು ರೈತ ನಾಯಕರಾಗಿ ಅವರು ಬೆಳೆದರು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಗೇ ರೈತರ ಹಿತದೃಷ್ಟಿಯಿಂದ ಏನೇನು ಕಾರ್ಯಕ್ರಮಗಳು ಮಾಡಬೇಕು ಅನ್ನೋದನ್ನು ಒಂದು ಕಡೆ ಅನಂತಕುಮಾರ್ ಅವರು, ಮತ್ತೊಂದು ಕಡೆ ಯಡಿಯೂರಪ್ಪನವರು. ಅನಂತಕುಮಾರ್ದು ಯೋಚನೆ, ಯಡಿಯೂರಪ್ಪನವ್ರದ್ದು ಹೋರಾಟ, ಈ ದಿಕ್ಕಿನಲ್ಲೇ ನಾವು ಬೆಳ್ಕೊತಾ ಬಂದ್ವಿ. ಎಂದೂ ಕೂಡ ಯಡಿಯೂರಪ್ಪನವರು ನಾವು ಒಟ್ಟಾಗೇ ಇದ್ವಿ. ಯಾವ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಅಂತಂತಂದರೆ ಸಂಘಟನೆ ವಿಚಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದೀವಿ. ಹಾಗಾಗಿ ಚರ್ಚೆ ವಿನಃ ಅದು ಭಿನ್ನಾಭಿಪ್ರಾಯ ಅಲ್ಲ. ಇದು ಒಂದು. ಎರಡನೇದು, ಯಡಿಯೂರಪ್ಪನವ್ರ ನಿರ್ಗಮನ ಯಡಿಯೂರಪ್ಪನವ್ರದ್ದು ತೀರ್ಮಾನ, ಕೇಂದ್ರದ ನಾಯಕರ ಜೊತೆ ಅವ್ರು ಚರ್ಚೆ ಮಾಡಿ ತಗೊಂಡ್ರಂಥ ತೀರ್ಮಾನ. ಹಾಗಾಗಿ ಈ ತೀರ್ಮಾನದ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಯೋಚನೆ ಮಾಡೋದಕ್ಕೆ ಬೇರೆ ಯಾರಿಗೂ ಅಧಿಕಾರ ಇಲ್ಲ. ಕೇಂದ್ರದ ನಾಯಕರು ಯಡಿಯೂರಪ್ಪನವರು ಅವರೇ ತೀರ್ಮಾನ ತಗೊಂಡು ಅವ್ರ ತೀರ್ಮಾನ ಏನು ತೀರ್ಮಾನ ಅದಕ್ಕೆಲ್ಲ ನಾವು ಬದ್ಧ. ಈ ಹಿಂದೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಹೇಳಿದರು, ಮುಂದಿನ ಚುನಾವಣೆಯನ್ನು ನಾವು ಬೊಮ್ಮಾಯಿಯವರ ನೇತೃತ್ವದಲ್ಲೇ ನಾವು ಎದುರಿಸ್ತೀವಿ. ಅದು ಸಹಜವಾಗಿ ಯಾರು ಮುಖ್ಯಮಂತ್ರಿ ಆಗಿರ್ತಾರೆ ಅವ್ರ ನೇತೃತ್ವದಲ್ಲೇ ಚುನಾವಣೆ ಹೋಗೋದು ಸಹಜ. ಆದರೆ ಅದಕ್ಕೆ ಆರಂಭದಲ್ಲಿ ನೀವು ಸೇರಿದಂತೆ ಕೆಲವು ನಾಯಕರುಗಳು ಸ್ವಲ್ಪ ಅಪಸ್ವರ ಕೇಳಿಬಂತು, ಅಂದರೆ ಸಾಮೂಹಿಕ ನಾಯಕತ್ವದಲ್ಲಿ ಹೋಗಬೇಕು ಅಂತ. ನೀವು ಇವಾಗಲೂ ನಿಮ್ಮ ಇದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಅವರೇ ಹೇಳ್ತಾ ಇದ್ರು, ಮುಖ್ಯಮಂತ್ರಿ ಇರ್ಬೋದು, ರಾಜ್ಯಾಧ್ಯಕ್ಷ ಇರ್ಬೋದು, ಉಳಿದವರೆಲ್ಲ ಜೊತೆ ತೊಗೊಂಡು ನಾವು ಹೋಗ್ತಾ ಇದ್ದೀವಿ, ಇದು ಸಾಮೂಹಿಕ ನಾಯಕತ್ವ ಅಂತಲೇ. ಈಗಲೂ ಕೂಡ ಕೇಂದ್ರದ ನಾಯಕರು ಒಬ್ಬರು ನಾಯಕತ್ವದಲ್ಲಿ ಅಂತಲ್ಲ, ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ನಾಯಕತ್ವದಲ್ಲಿ ಚುನಾವಣೆಗಳು ನಡೆಯುತ್ತೆ, ನಾವೆಲ್ಲರೂ ಅದಕ್ಕೆ ಸಹಕಾರ ಕೊಡ್ತೀವಿ, ಇದರಲ್ಲೇನು ಪ್ರಶ್ನೆನೇ ಇಲ್ಲ. ಒಟ್ಟಾಗಿ ನಾವು ಹೋಗಲಿಲ್ಲ ಅಂತಂತಂದರೆ ಈ ಕಾಂಗ್ರೆಸ್ಸು ಮತ್ತು JDSನ ಒಂದು ಆರ್ಭಟದ ಮಧ್ಯೆ ಸಂಘಟನೆಯ ಸಾಮಾನ್ಯ ಕಾರ್ಯಕರ್ತರು ಬೆಳೆಸ್ಕೊಂಡು ನಾವು ಪಾರ್ಟಿ ಕಟ್ತಾ ಇರೋದು. ಹಾಗಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವದಲ್ಲೇ ಚುನಾವಣೆಗೆ ಹೋಗೋದು, ಅವರಿಗೆಲ್ಲರೂ ಸಹಕಾರ ಕೊಡ್ತೀವಿ. ಹಾನಗಲ್ ಉಪಚುನಾವಣೆಯ ಸೋಲಿನ ನಂತರವೂ ಕೂಡ ನಿಮ್ಮಲ್ಲಿ ಹೆಚ್ಚು ಅಷ್ಟೊಂದು ಆತ್ಮವಿಶ್ವಾಸ ಇದೆಯಾ? ಹಾನಗಲ್ ಸೋಲು ಇದನ್ನು ಕಾಂಗ್ರೆಸ್ನವ್ರು ಬಹಳ ದೊಡ್ಡ ಗೆಲುವು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. 28 ಲೋಕಸಭಾ ಕ್ಷೇತ್ರದಲ್ಲಿ BJP 2 ಸೀಟ್ ಗೆಲ್ಲಲ್ಲ ಅಂತ ಸಿದ್ದರಾಮಯ್ಯನವರು ಅವಾಗ ಮುಖ್ಯಮಂತ್ರಿ ಆದಾಗ ಹೇಳ್ತಿದ್ರು. ಅವರು 1 ಸೀಟ್ ತಗೊಂಡ್ರು. ಅದು ಮೋದಿ ಅವರ ಚರಿಷ್ಮಾ, ಅವರ ನಾಯಕತ್ವಕ್ಕೆ ಸಿಕ್ಕ ಗೆಲುವು. ನಾನಿಲ್ಲ ಅಂದಿಲ್ಲ. ಅದೇ ಸಂದರ್ಭ 31,000 ಲೀಡಲ್ಲಿ ಸೈಮಲ್ಟೇನಿಯಸ್ ಆಗಿ ಹಾನಗಲ್ ಜೊತೆ ಸಿಂದ್ಗಿನ 31,000 ಲೀಡಲ್ಲಿ ಗೆದ್ವಲ್ಲ, ಅದ್ಯಾರ ನಾಯಕತ್ವ? ಅದೇ ಸಿದ್ದರಾಮಯ್ಯ, ಅದೇ DK ಶಿವಕುಮಾರ್ ಅಲ್ಲಾಕೆ ಸೋತರು? ಇಲ್ಲಾಕೆ ಹಾನಗಲ್ ಮಾತ್ರ 10 ಸರಿ ಮುಳುಗೋಗ್ತೀರ ಅಡುಗು? ನಾಳೆ ವಿಧಾನ ಪರಿಷತ್ ಚುನಾವಣೆ ಬರುತ್ತಲ್ಲ, ಅವರ ಪರಿಸ್ಥಿತಿ ಗೊತ್ತಾಗುತ್ತೆ. ಪರಿಷತ್ ಚುನಾವಣೆಯಲ್ಲಿ ಎಷ್ಟು ಸ್ಥಾನ ಗೆಲ್ಲಬಹುದು? 25 ಸ್ಥಾನದಲ್ಲಿ 5 ಕಡೆ ನಾವು ಅಭ್ಯರ್ಥಿಗಳು ಹಾಕಿಲ್ಲ, ಡಬಲ್ ಆಗ್ಬೋದು ಅಂತ. 20ರಲ್ಲಿ ಕನಿಷ್ಠ 15ರಿಂದ 16 ಸೀಟ್ ನಾವು ಗೆಲ್ತೇವೆ. ಅಷ್ಟೊಂದು ಆತ್ಮವಿಶ್ವಾಸ. ಯಾಕೆ ಅಂತಂದರೆ ನಮ್ಮದು ಕಳೆದ ಬಾರಿ ನಮ್ಮ ಸರ್ಕಾರ ಇರಲಿಲ್ಲ, ಇಷ್ಟೊಂದು ಜನ MLAಗಳಿರಲಿಲ್ಲ, ವಿಧಾನ ಪರಿಷತ್ನಲ್ಲಿ ಇಷ್ಟು ಗ್ರಾಮ ಪಂಚಾಯತಿ ಸೀಟು ನಾವು ಗೆದ್ದಿರಲಿಲ್ಲ. ಉದಾಹರಣೆ ಶಿವಮೊಗ್ಗ ಒಂದು ಹೇಳ್ತೀನಿ ನಾನು. ಶಿವಮೊಗ್ಗದಲ್ಲಿ ಕಳೆದ ಬಾರಿ ಒಬ್ಬರು ನಮ್ಮ MLA ಶಿಕಾರಿಪುರದಿಂದ ನಮ್ಮ ರಾಘವೇಂದ್ರ, ಇನ್ನು 9 ಕ್ಷೇತ್ರ ಕಾಂಗ್ರೆಸ್ಸೇ ಗೆದ್ದಿದ್ರು. ಅವಾಗ ಗ್ರಾಮ ಪಂಚಾಯತಿಯನ್ನು ಅತಿ ಹೆಚ್ಚು ಅವರೇ ಗೆದ್ದಿದ್ರು. ಆದರೂ ಕೂಡ ಮಧ್ಯೆ JDSನವರು ಒಬ್ಬ ಅಭ್ಯರ್ಥಿ ಬಂದು ಬೇರೆ ಬೇರೆ ರೂಪದಲ್ಲಿ ಕಾಂಗ್ರೆಸ್ ಅಕಸ್ಮಾತ್ ಗೆಲ್ತು. ಈಗ ಉಲ್ಟಾ, ಒಂದೇ ಕಾಂಗ್ರೆಸ್ಸು 9 BJP MLAಗಳು ಅತಿ ಹೆಚ್ಚು ಗ್ರಾಮ ಪಂಚಾಯತಿ BJP ಸದಸ್ಯರು ಗೆದ್ದಿದ್ದಾರೆ. ನಾನು ಅದಕ್ಕೋಸ್ಕರ 100ಕ್ಕೆ 100 ನಾವು ಗೆಲ್ತೀವಿ. ಶಿವಮೊಗ್ಗ ಸೋತಿದ್ವಿ ಕಳೆದ ಬಾರಿ, ಈ 100ಕ್ಕೆ 100 ಈ ಸರಿ ಗೆಲ್ತೀವಿ. ಅದೇ ರೀತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಒಳ್ಳೆ ತರುಣ ಅಭ್ಯರ್ಥಿಗಳು, ನಮ್ಮ ಸಂಘಟನೆಯಲ್ಲಿ ಬೆಳೆದಿರೋರು, ಇದನ್ನು ಜನ ಮೆಚ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಸದಸ್ಯರು ಅವ್ರು ಮೆಚ್ತಾ ಇದ್ದಾರೆ. ಹೌದಪ್ಪ, BJPಯಿಂದನೇ ಸ್ಪರ್ಧೆ ಮಾಡ್ತಾ ಇರೋಂಥ ಅಭ್ಯರ್ಥಿಗಳು ಸಂಘಟನೆಯಲ್ಲಿ ಬಂದಿರೋರು ತುಂಬ ಸಂತೋಷ ಅಂತ. ಕಾಂಗ್ರೆಸ್ ಪರಿಸ್ಥಿತಿ ಏನು? ಆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೂ ಆ ಕಾಂಗ್ರೆಸ್ ಪಕ್ಷಕ್ಕೂ ಸಂಬಂಧ ಇಲ್ಲ. ದುಡ್ಡು ಜಾತಿ ಮೇಲೆ ಕರ್ಕೊಂಬಂದು ನಿಲ್ಲಿಸಿ ಲಾಸ್ಟ್ ಮಿನಿಟ್ ತನಕ ಕೂಡ ಒದ್ದಾಡಿ ಈಗ ನಿಲ್ಲಿಸ್ಕೊಂಡಿದ್ದಾರೆ.
ನಿಲ್ಲಿಸ್ಕೊಡ್ಲಿ. ನಾವು ಯಾಕಂದರೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋದು ಒಂದೇ ಉದ್ದೇಶ. ನಮ್ಮ ಬರೀ ಚುನಾವಣೆ ಗೆಲ್ಲಬೇಕು ಅನ್ನೋದು ಒಂದೇ ಉದ್ದೇಶ ಅಲ್ಲ, ಪಕ್ಷದ ಕಾರ್ಯಕರ್ತರು ಬೆಳಿಬೇಕು. ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡ್ತಿದ್ದಾರೆ, ನಮ್ಮ ಮೇಲೆ ಹೇಳ್ತಾರೆ ಇವ್ರು ಖರ್ಚು ಮಾಡ್ತಿದ್ದಾರೆ ಅಂತ. ಇದೇ ಪರಿಸ್ಥಿತಿ ಹಾನಗಲ್ ಸಿಂದಗಿನಲ್ಲೂ ಹೇಳಿದ್ರು. ಸರ್ಕಾರ ಇಡೀ ಸರ್ಕಾರದ ಮಿಷನರಿ ಬೆಳೆಸ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಹಣ ಹಂಚ್ತಾ ಇದ್ದಾರೆ ಅಂತ. ಆದರೆ ಹಾನಗಲಲ್ಲಿ ಅವ್ರು ಸೋತರು, ಸಿಂದಗಿ ಸೋತರು, ಹಾನಗಲ್ ಗೆದ್ರು. ಅದಕ್ಕೇನು ಹೇಳ್ತೀರಿ? ಹಂಚಿಕೆ ಆಗ್ತಾ ಇರೋದಂತೂ ಸತ್ಯನೇ, ಎಲ್ಲ ಪಕ್ಷಗಳಾಗಿರ್ಬೋದು. ನಾನು ಇಲ್ಲ ಅಂದಿಲ್ಲ, ನಾನು ಇಲ್ಲಿ ನಿಂತ್ಕೊಂಡು ಇಡೀ ರಾಜ್ಯ ಜನದ ಮುಂದೆ ನಾವು ₹1 ದುಡ್ಡು ಕೊಟ್ಟಿಲ್ಲ ಅಂತಂದರೆ ನಾನು ಮಾತು ಮೋಸ ಮಾಡ್ದಂಗೆ ಆಗುತ್ತೆ. ಹಂಚ್ತೀವಿ, ಪರ್ಸೆಂಟೇಜ್ ಅವ್ರು ಹಂಚ್ತಾ ಇರೋದು ಇಷ್ಟು, ಏನು ಲೆಕ್ಕ, ನಾವೆಲ್ಲಿದ್ದೀವಿ ಅರ್ಥವೇ ಇಲ್ಲ. ಮತ್ತು ಎರಡನೇದು, ಅನೇಕ ಅಭ್ಯರ್ಥಿಗಳನ್ನ ಹೆಸರು ಹೇಳಬಾರ್ದು ಇವಾಗ, ಅವ್ರಿಗೂ ಕಾಂಗ್ರೆಸ್ ಪಕ್ಷಕ್ಕೂ ಸಂಬಂಧವೇ ಇಲ್ಲ. ಸೀಟ್ ಕೊಡೋಂಥ ಸಂದರ್ಭದಲ್ಲಿ ನಾನು ವಿಧಿ ಇಲ್ಲ. ಉದಾಹರಣೆಗೆ ನಾನು ವಿಧಾನ ಪರಿಷತ್ ನೀವು ಹೇಳ್ದಂಗೆ ವಿರೋಧ ಪಕ್ಷ ನಾಯಕ ಆಗಿದ್ದೆ. SR ಪಾಟೀಲ್ ಅವರು ಆಡಳಿತ ಪಕ್ಷದ ನಾಯಕರು. ಎಷ್ಟು ಮಟ್ಟಿಗೆ ಅವರು ಕಾಂಗ್ರೆಸ್ ಪಕ್ಷವನ್ನು ಡಿಫೆಂಡ್ ಮಾಡ್ಕೊತಿದ್ರು ಅಂತಂದರೆ, ಇನ್ಕ್ಲೂಡಿಂಗ್ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಹೇರಿದ್ದನ್ನು ನಾನು ವಿರೋಧ ಮಾಡಿದಾಗ, ಸರ್ವಾಧಿಕಾರಿ ರೂಪದಲ್ಲಿರೋಂಥ ವ್ಯಕ್ತಿನ ನೀವು ಲೀಡರ್ ಅಂತ ಇವತ್ತಿಗೂ ಒಪ್ಕೋತಿದ್ದೀರಿ ಅಂತ ಅಂದಾಗ, ಆಗಲೂ ಇಂದಿರಾ ಗಾಂಧಿನ ಡಿಫೆಂಡ್ ಮಾಡ್ಕೊಂಡಿರ್ತ SR ಪಾಟೀಲ್. ಅಷ್ಟು ಪಕ್ಷನಿಷ್ಠೆ ಅವ್ರ ಮೂಲೆ ತಗೊಂಡು ನನಗೆ ಬೇಸರ ಆಯಿತು. ಅವ್ರ ವಿಧಾನ ಪರಿಷತ್ತಲ್ಲಿ SR ಪಾಟೀಲ್ ಇವತ್ತು ಬರಲ್ಲಲ್ಲ. ಬಗ್ಗೆ ನಿಮಗೆ ಕನಿಕರನ ಅಥವಾ ಸಿದ್ದರಾಮಯ್ಯ ಅವ್ರ ಬಗ್ಗೆನಾ? ಸಿದ್ದರಾಮಯ್ಯನ ಪ್ರಶ್ನೆ ಬೇರೆ, ಆಮೇಲೆ ಹೇಳ್ತೀನಿ. ನಾನು SR ಪಾಟೀಲ್ ಬಗ್ಗೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಯಾವುದೇ ಪೊಲಿಟಿಕಲ್ ಪಾರ್ಟಿ ಪಕ್ಷನಿಷ್ಠ ಇಲ್ಲ ಅಂತಂದರೆ ಆ ಪಕ್ಷ ಉಳಿಯಲ್ಲ. ಎಲ್ಲಿದೆ ಕಮ್ಯುನಿಸ್ಟ್ ಪಾರ್ಟಿ? ಈಗ ಇಡೀ ದೇಶದಲ್ಲಿ ಅವರು ಮಾಡ್ತಿದ್ದ ಪಶ್ಚಿಮ ಬಂಗಾಳ ಇರ್ಬೋದು, ಕೇರಳ ಇರ್ಬೋದು, ಅವ್ರ ಆಟ ನೋಡಿಬಿಟ್ರೆ ಅಷ್ಟಿಲ್ಲ. SR ಪಾಟೀಲ್ ಯಾಕೆ ನಾನು ಕೋಟ್ ಮಾಡಿದೆ ಅಂತಂದರೆ, ನಾನು ಅನೇಕ ಕಾಂಗ್ರೆಸ್ ನಾಯಕರ ಜೊತೆ ಸ್ನೇಹ ಇವತ್ತಿಗೂ ಇದೆ. ರಾಜಕಾರಣ ಬೇರೆ, ಸ್ನೇಹ ಬೇರೆ. ಅವರು ಹಿರಿಯರು ನನಗಿಂತನೂ. ಆದರೆ ಅವ್ರ ಪಕ್ಷನಿಷ್ಠೆಗೆ ನಂಗೆ ಭಾಳ ಖುಷಿ ಆಯಿತು. ಅಂಥವ್ರು ಟಿಕೆಟ್ ಕೊಡಲಿಲ್ಲ ಅಂತ ನಂಗೆ ನೋವಾಯ್ತು. ಅವತ್ತು 2 ಸೀಟ್ ಇಂಥದ್ದು, ನಮ್ಮವರು ಗೆಲ್ತಿದ್ರು, ಅವರು ಗೆಲ್ತಿದ್ರು, ಪ್ರಶ್ನೆ ಬೇರೆ. ಅಂಥವ್ರು ಇನ್ನು ವಿಧಾನ ಪರಿಷತ್ನಲ್ಲಿ ಬರ್ತಿರ್ಲಿಲ್ಲ. ಇವತ್ತು ಅದು ಇನ್ನೊಬ್ಬರು ಯಾರೋ ಒಂದು ಹೇಳಿಕೆ ಕೊಟ್ಟಿದ್ದು ನೋಡಿ ನಂಗೆ ಇನ್ನೂ ನೋವಾಯಿತು. ಅವ್ರಿಗೆಲ್ಲ ಅವ್ರದ್ದು ಆ ಚಿಮ್ಮನಕಟ್ಟಿಗೆ ಕೊಡದೇ ಇದ್ದಿದ್ದು, ಇವರಿಗೆಲ್ಲರೂ ವಯಸ್ಸಾಯಿತು ಅಂತಂದ್ರೆ ನಾಳೆ ನಿಮ್ಮ ತಾಯಿಗೆ ವಯಸ್ಸಾಯಿತು ಅಂತ ಮೂಲೆ ತಳ್ತೀರೇನು? ಪಕ್ಷವನ್ನು ಕಟ್ಟು ಬೆಳೆಸ್ದಿದ್ದಂಥ ವ್ಯಕ್ತಿಗಳ ಬಗ್ಗೆ ಇಷ್ಟು ಹಗುರ ನೀವು ಮಾತಾಡಿಬಿಟ್ರೆ, ಇದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಈ ರೀತಿ ಪಕ್ಷವನ್ನು ಕಟ್ಟಿ ಬೆಳೆಸಿ ತ್ಯಾಗ ಮಾಡೋದ್ರಿಗೆ ಅಪಮಾನ ಮಾಡೋದು. ಇನ್ಯಾವುದೇ ಪಕ್ಷದಲ್ಲಿ ಈ ರೀತಿ ಅಪಮಾನ ಮಾಡಲ್ಲ. ಸಿದ್ದರಾಮಯ್ಯ ಅವರಿಗೆ ಇವಾಗ ಕ್ಷೇತ್ರನೇ ಇಲ್ದಂಗಾಗಿದೆಯಾ? ಎಲ್ಲಿ ಕಾಂಟೆಸ್ಟ್ ಮಾಡಬೇಕು ನೆಕ್ಸ್ಟ್? ಸಿದ್ದರಾಮಯ್ಯ ಚಾಮುಂಡೇಶ್ವರಿಲಿ ನಿಲ್ಲಂಥ ಸಂದರ್ಭದಲ್ಲಿ, ಮೈಸೂರಲ್ಲಿ ವಿಜಯದಶಮಿ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಆದ ಒಂದು ಹೇಳಿಕೆ ಕೊಟ್ಟರು. ನಾನು ಈಗೂ ಮುಖ್ಯಮಂತ್ರಿ, ಮುಂದೂ ಮುಖ್ಯಮಂತ್ರಿ ಅಂತಂತಾದ್ಮೇಲೆ ಅವ್ರ ಕ್ಷೇತ್ರದಲ್ಲೇ ಸೋತರು ಚಾಮುಂಡೇಶ್ವರಿನಲ್ಲಿ. ಜೊತೆಗೆ ಅವರು ವಿಧಿ ಇಲ್ಲದೆ ಬಾದಾಮಿಗೆ ಹೋದರು. ಬಾದಾಮಿಗೆ ಹೋಗಿ ಅಲ್ಲಿ ಬಹಳ ಕಡಿಮೆ 1000 ಚಿಲ್ಲರೆ ಹೋಟೆಲ್ ಗೆದ್ದರು. ಈಗ ಅವರ ಚಿಮ್ಮನಕಟ್ಟಿ ಯಾರು ಬಿಟ್ಕೊಟ್ಟಿದ್ರು, ನನ್ನ ಸುದ್ದಿ ಯಾಕೆ ಬರ್ತಿದ್ರಿ, ನನ್ನಷ್ಟು ನನಗಿದ್ದೆ, ನೀವು ವರ್ಣಕ್ಕೋ ಚಾಮುಂಡೇಶ್ವರಿಗೆ ಹೋಗ್ರಿ, ದಯವಿಟ್ಟು ನನ್ನನ್ನು ಯಾಕೆ ಹಾಳು ಮಾಡ್ತೀರಿ, ಇಷ್ಟು ನೇರವಾಗಿ ಹೇಳಿರ್ಬೇಕಾದ್ರೆ ಆ ಚಿಮ್ಮನಕಟ್ಟಿಗೆ ಅವ್ರ ಪಕ್ಷದ ನಾಯಕರು, ಮೋಸ್ಟ್ಲಿ MB ಪಾಟೀಲ್ರು ಯಾರೋ ಹೇಳಿದ್ದಾರೆ, ಅವರಿಗೆ ವಯಸ್ಸಾಗಿದೆ, ಏನೇನೋ ಮಾತಾಡ್ತಿದ್ದಾರೆ ಇರಬೇಕು. ನಾನು MB ಪಾಟೀಲ್ರು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ನಿಮಗೆ ಆ MB ಪಾಟೀಲ್ ಬಿಟ್ಕೊಡ್ಲಿಲ್ಲ ಇದ್ದಿದ್ರೆ ಸೀಟು, ನಿಮ್ಮ ಸಿದ್ದರಾಮಯ್ಯ ಎಲ್ಲಿರ್ತಿದ್ರು ಇವತ್ತು ರಾಜಕಾರಣದಲ್ಲೇ ಇರ್ತಿರ್ಲಿಲ್ಲ, ಅಲ್ಲೂ ಸೋತಾಗಿತ್ತು. ಇಲ್ಲಿ ಬಿಟ್ಟು ಕೊಟ್ಟಿದ್ದಕ್ಕೋಸ್ಕರ SR ಪಾಟೀಲ್ ಅಂತವ್ರು ಹಗಲು ರಾತ್ರಿ ಪ್ರಯತ್ನ ಮಾಡಿದ್ದಕ್ಕೋಸ್ಕರ ಬಹಳ ಕಡಿಮೆ ಹೋಟೆಲ್ ಗೆದ್ರಿ. ಇರಲಿ, ಯಾರ ಬಗ್ಗೆನೂ ಕೂಡ ಹಗುರವಾಗಿ ಮಾತಾಡಬಾರ್ದು ಒಂದು ಪೊಲಿಟಿಕಲ್ ಪಾರ್ಟಿಲಿ ಇರ್ಬೇಕಾದ್ರೆ. ಇತ್ತು, ಚಾಮುಂಡೇಶ್ವರಿ ಹೋಯ್ತು. ಇನ್ನು ಈ ಮಾತುಗಳು ಆಡಿದ್ಮೇಲೆ ಇನ್ನು ಬಾದಾಮಿಲಿ ಹೋಗಿ ಗೆಲ್ತಾರವರು? ಅವಾಗ ಸಿದ್ದರಾಮಯ್ಯ ಇವರು SR ಪಾಟೀಲ್ ಉಳಿದು ಎಲ್ಲರೂ ಚಿಮ್ಮನಕಟ್ಟಿ ಎಲ್ಲರೂ ಹಗಲು ರಾತ್ರಿ ಎಲ್ಲ ಪ್ರಯತ್ನ ಮಾಡಿ 1000 ಹೋಟೆಲ್ ಚಿಲ್ಲ ಬಾದಾಮಿ ಮುಖಾನ ಇಟ್ಕೊಂಡು ಹೋಗ್ತಾರೆ. ಈಗ ಉಳಿದಿದ್ದು ಒಂದೇ, ಚಾಮರಾಜಪೇಟೆ ಬರಬೇಕು, ಮುಸಲ್ಮಾನರು ಕಾಲಿಡ್ಕೋಬೇಕು. ಅದು ಬಿಟ್ಟರೆ ಅವ್ರಿಗೆ ಗತಿ ಇಲ್ಲ ಇನ್ನು ಇಡೀ ರಾಜ್ಯದಲ್ಲಿ. ಇನ್ನೆಲ್ಲೂ ನಿಂತರೂ ಗೆಲ್ಲಲ್ಲ. ಬೈರತಿ ಸುರೇಶ್ ಅವರು ಕೂಡ ಬನ್ನಿ ಹೆಬ್ಬಾಳಿಂದ ನಾನು ಗೆಲ್ಲಿಸ್ತೀನಿ ನಿಮಗೆ ಅಂತ. ಅಲ್ಲಲ್ಲ, ಈ ಬೈರತಿ ಸುರೇಶ್ ಅಲ್ಲಿ ಗೆಲ್ಲಿ ಮುಂಚೆ. ಬೈರತಿ ಸುರೇಶ್ ಅವರು ಸಿದ್ದರಾಮಯ್ಯ ಬಿಟ್ಕೊಡೋದು ಆಮೇಲೆ ಅವ್ರು ಗೆಲ್ಲಿ. ಕಳೆದ ಬಾರಿ ಏನಾಯಿತು, ಸಾಕಷ್ಟು ನಮಗೆ ಸಮಯ ಕಡಿಮೆ ಇತ್ತು. ಸಮಯ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ನಮ್ಗೆ ಗೊಂದಲಗಳು ಸಾಕಷ್ಟು ಆಯಿತು. ಈ ವ್ಯವಸ್ಥಿತವಾಗಿ ನಳಿನ್ ಕುಮಾರ್ ಕಟೀಲ್ ಅವ್ರ ನೇತೃತ್ವದಲ್ಲಿ ಸಂಘಟನೆ ಕಟ್ಟಿದ್ದೀವಿ. ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಇಡೀ ಕರ್ನಾಟಕ ರಾಜ್ಯದಲ್ಲಿ. ಕೊನೆಗೆ ಅಮಿತ್ ಶಾ ಅವರು ಬರೀ ಬೂತ್ ಮಟ್ಟದ ಕಮಿಟಿ ಅಲ್ಲ, ವೋಟರ್ ಲಿಸ್ಟ್ನ ಪ್ರತಿ ಪೇಜ್ ಪ್ರಮುಖ ಮಾಡಬೇಕು ಅಂತ ಪೇಜ್ ಪ್ರಮುಖ ಮಾಡಿದೆ ಈಗ. ಹಾಗಾಗಿ ನಮ್ಮ ಸಂಘಟನೆ ಇಷ್ಟು ಬೆಳೆಯೋದಕ್ಕೆ ಕಾರಣ ಸಂಘಟನೆ. ಆ ಸಂಘಟನೆ ಮುಖಾಂತರನೇ ನಾವು ಲೋಕಸಭೆನೂ ಗೆದ್ದಿದ್ದು, ಆ ಸಂಘಟನೆ ಮುಖಾಂತರನೇ ನಾವು ಅಸೆಂಬ್ಲಿನೂ ಗೆದ್ದಿದ್ದು, ಉಪಚುನಾವಣೆಗಳು ಗೆದ್ದಿದ್ದು ಹಾಗೆ, ಗ್ರಾಮ ಪಂಚಾಯತಿ ಗೆದ್ದಿದ್ದು ಹಾಗೇನೆ. ಹಾಗಾಗಿ ಮುಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಡ್ರೆಸ್ ಇರಲ್ಲ.
ಈಗ ಮೇಲ್ನೋಟಕ್ಕೆ ನಾವು ಒಂದಾಗಿ ಅಂತ ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯನವರು ಹೇಳ್ತಾರೆ. ಅದ್ಯಾವುದೋ ಒಬ್ಬ ಅಲ್ಪಸಂಖ್ಯಾತರ ಅಧ್ಯಕ್ಷರು ಅವ್ರು ಯಾರೋ ಸಭೆಯಲ್ಲಿ ಜಮೀರ್ ಅಹ್ಮದ್ ಹೆಸರಲ್ಲಿ ಕೂಗಿ, ಜಮೀರ್ ಅಹ್ಮದ್ ನಾಮಕಾವಸ್ಥೆ, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಫೈಟ್. ಅದು ಆಯಿತು. ನೀವು ಮನೇಲಿ ಮಾತು ನಿಲ್ಲಿಸಲಿಲ್ಲ ಅಂತ ಹೋಗ್ಬೇಕಾಗತ್ತೆ, ನಾನು ಭಾಷಣ ಮಾಡಲ್ಲ, ಭಾಷಣ ನಿಲ್ಲಿಸೋದ್ರು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರು ಯಾರು ಹಿಂಗೆ ಪಕ್ಷದ ಸಭೆನ ಹಾಳು ಮಾಡ್ತೀವ್ರ, ಕಾಂಗ್ರೆಸ್ ಪಕ್ಷದ ದ್ರೋಹಿಗಳು ನೀವು, ನಿಮ್ಮ ಬಗ್ಗೆ ಶಿಸ್ತು ಕ್ರಮ ತಗೋತೀನಿ. ಉತ್ತರ ಪೌರುಷ ಒಬ್ಬರ ಬಗ್ಗೆ ಯಾರು ಕ್ರಮ ತಗೊಂಡ್ರ? ಇರಲಿ. ಹೀಗೆ ಆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಗುಂಪುಗಾರಿಕೆ ತಾಂಡವಾಡ್ತಾ ಇದೆ. ಯಾರು ಸೀಟನ್ನು ನಾವು ಜಾಸ್ತಿ ಕೊಡ್ತೀವೋ, ನನ್ನ ಹಿಂದೆ ಯಾರು ಬಂದು ನನಗೆ ಮುಖ್ಯಮಂತ್ರಿ ಮಾಡ್ತಾರೋ, ಈ ಚಿಂತನೆಯಲ್ಲಿ ಇಬ್ಬರು ವಿಧಾರಣ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿ ಮುಂಚೆ, ಆಮೇಲೆ ಶಾಸಕರು, ಕೇಂದ್ರ ನಾಯಕರು ಮುಖ್ಯಮಂತ್ರಿ ಆಯ್ಕೆ ಮಾಡ್ತಾರೆ. ಒಂದೇ ಒಂದು ಕಿಂಚಿತ್ತೂ ಅವರು ಚಿಂತೆ ಇಲ್ಲ. ಹೀಗೆ ಗುಂಪುಗಾರಿಕೆ ಬಡಿದಾಡ್ತಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಅವ್ರವ್ರ ಕ್ಷೇತ್ರ ಗೆದ್ದು ಬರಲಿ ನೋಡೋಣ. ಬಿಜೆಪಿಯಲ್ಲಿಲ್ವಾ ಗುಂಪುಗಾರಿಕೆ ಇಲ್ಲ. ನಾವು ಕೂತು ಚರ್ಚೆ ಮಾಡ್ತೇವೆ. ಎಲ್ಲೂ ಕೂಡ ಗುಂಪುಗಾರಿಕೆ ಭಾರತೀಯ ಜನತಾ ಪಾರ್ಟಿಲಿ ಇಲ್ಲ. ಈಗ ಬಂದು ಬಿಜೆಪಿ ಸೇರುವಂತ ಶಾಸಕರೇ ಒಂದು ಮಂತ್ರಿಗಳಾಗಿದ್ದಾರೆ, ಅವ್ರದೇ ಒಂದು ಗುಂಪು ಬೇರೆ, ಯಾವ ಗುಂಪು ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಎಲ್ಲ ಕಾಂಗ್ರೆಸ್ಸಿಂದ ಬಂದಂಥವ್ರು ಪಕ್ಷನಿಷ್ಠರಾಗಿ ಇಡೀ ರಾಜ್ಯ ಪ್ರವಾಸ ಮಾಡ್ತಿರ್ಬೇಕಾದ್ರೆ ಎಲ್ಲ BJP ಕಚೇರಿಗಳಿಗೆ ಹೋಗಿ ಆ ಕಚೇರಿಗಳಂಥ ಕಾರ್ಯಕರ್ತರ ಜೊತೆ ವಿಶ್ವಾಸ ಬೆಳೆಸ್ಕೊಂಡು ಉಸ್ತುವಾರಿಗಳಲ್ಲಿದ್ದಾರೆ. ಆ ಉಸ್ತುವಾರಿಗಳು ಕೂಡ ಅವ್ರವ್ರ ಜಿಲ್ಲೆಯಲ್ಲಿರುವಂಥ ಕಾರ್ಯಕರ್ತರ ಶಭಾಷ್ಗಿರಿ ತಗೊಂಡು ಪಕ್ಷದ ಕಾರ್ಯಕರ್ತರ ಸಂಘಟನೆಯಲ್ಲಿ ಬಂದು ಸೇರ್ಕೊಂಡು ಆಯ್ತು. ಅವರು ಸಪರೇಟ್ ಗುಂಪು ಎಂದೂ ಮಾಡಿಲ್ಲ, ಮಾಡೋದೂ ಇಲ್ಲ.